ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಲಾಸ್ಟ್ ಲಾಗಲ್ಲೇ ವುಮೆನ್ಸ್ ಡೇ ದಿನದ ಲಾಗು ನೆಕ್ಸ್ಟ್ ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ. ತುಂಬ ಲೆಂತಿ ಆಗುತ್ತೆ ಲಾಗ್ ಅಂತ. ಸೊ ಈ ಒಂದು ಲಾಗ್ ಬಂದು ವುಮೆನ್ಸ್ ಡೇ ದಿನದ್ದು ಅಂದರೆ ಸಂಡೇ ದಿನದ ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ನಾವು ವೀಕೆಂಡ್ ಲೀವು ಅಥವಾ ವೀಕ್ ಡೇಸಲ್ಲಿ ಲೀವ್ ಇದ್ದರೆ ಮಕ್ಕಳಿಗೆಲ್ಲ ಸೊ ನಾವು ಎದ್ದೇಳೋದು ಸ್ವಲ್ಪ ಲೇಟೇ ಆಗುತ್ತೆ. ಸೊ ಸಂಡೇ ಅಲ್ವಾ, ಸೊ ಲೇಟಾಗಿ ಎದ್ದಿದ್ದೆ. ಆಲ್ರೆಡಿ ಬಿಸಿಲೆಲ್ಲ ಬಂದುಬಿಟ್ಟಿತ್ತು. ಸೊ ಸ್ವಲ್ಪ ಬ್ಯಾಲ್ಕನಿಲಿ ಕುತ್ಕೊಳ್ಳೋಣ ಬೆಳಗ್ಗೆ ಬಿಸಿಲಲ್ಲಿ ಅಂದ್ಬಿಟ್ಟು ಗ್ರೀನ್ ಟೀನ ಕುತ್ಕೊಂಡಿದ್ದೆ. ವಿಜಯ್ ಯಾವಾಗಲೂ ಬೈತಾ ಇರ್ತಾರೆ, ಗ್ರೀನ್ ಟೀ ಅಷ್ಟೊಂದೆಲ್ಲ ತರಿಸಿ ಇಟ್ಕೊಂಡಿದ್ಯಾ, ಒಂದಿನೂ ಕುಡಿಯೋಲ್ಲ, ಅಲ್ಲೇ ಇದೆ, ಡೇಟ್ ಮುಗ್ದೋಗುತ್ತೆ ನೋಡು, ಮ್ಯಾನುಫ್ಯಾಕ್ಚರ್ ಡೇಟು, ಸೊ ಕುಡಿ ಖಾಲಿ ಮಾಡು ಅಂತ ಇದ್ರು. ಸೊ ತಡಿ ಇವತ್ತಾದರೂ ಕುಡಿಯೋಣ ಅಂದ್ಬಿಟ್ಟು ಗ್ರೀನ್ ಟೀನ ಕುಡಿತಿದ್ದೆ. ಒಂದೊಂದ್ಸಲ ಕುಡಿತೀನಿ, ಅಂದರೆ ಡೈಲಿ ಕುಡಿಯೋಲ್ಲ, ಯಾವಾಗಾದರೂ ಕುಡಿಬೇಕಂತ ಅನಿಸಿದರೆ ನೆನ್ಕೊಂಡು ಅವಾಗ ಕುಡಿತೀನಿ ಅಷ್ಟೇ. ಯಾವಾಗಲೂ ಕುಡಿಬೇಕಂತ ಅನಿಸಲ್ಲ. ಅದ್ರ ಟೇಸ್ಟ್ ನಂಗೆ ಅದೇನು ಅಷ್ಟೊಂದು ಇಷ್ಟ ಆಗಲ್ಲ. ಬೇಕಾದ್ರೆ ಒಂದೊಂದು ಟೈಮ್ ಕಾಫಿ ಕುಡಿದು ಬಿಡ್ತೀನಿ, ಬಟ್ ಗ್ರೀನ್ ಟೀ ಕುಡಿಬೇಕಂದ್ರೆ ಆಗಲ್ಲ. ಬೆಳಗ್ಗೆ ಬಿಸಿಲನ್ನ ಕಾಯಿಸ್ಕೊಂಡು ಕೂತಿದ್ನಲ್ಲ, ಸೊ ಸರಿ ಬಿಡು ಈ ಟೈಮಲ್ಲಿ ಗ್ರೀನ್ ಟೀ ಕುಡ್ಬಿಡೋಣ, ಅಷ್ಟು ಗೊತ್ತಾಗಲ್ಲ ಬ್ಯಾಲ್ಕನಿಲಿ ಕುತ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು. ಅದ್ರಲ್ಲಿ ನಾನು ಅರ್ಧ ಗ್ಲಾಸು ಕೂಡ ತಗೊಳ್ಳಲ್ಲ, ಒಂದು 1/4 ಗ್ಲಾಸ್ ಅಷ್ಟು ತಗೋತೀನಿ. ಅದಕ್ಕೆ ಗ್ರೀನ್ ಟೀ ಇದು ಟ್ಯಾಗ್ನ ಡಿಪ್ ಮಾಡಿಬಿಟ್ಟು ಗಟ ಅಂತ ಕುಡಿದು ಬಿಡ್ತೀನಿ, ಗೊತ್ತಾಗೋದಿಲ್ಲ ಅಷ್ಟು. ಸೊ ಆಮೇಲೆ ವಿಜಯ್ ಇಲ್ಲಿ ದೋಸೆನ ಮಾಡ್ತಾ ಇದ್ರು ಅಪ್ಪುಗೆ ಮತ್ತೆ ದುವಿಗೆ ಅಂದ್ಬಿಟ್ಟು. ಆಮೇಲೆ ನನಗೂ ಕೂಡ ಗ್ರೀನ್ ಟೀ ಕುಡಿದು ತುಂಬ ಅವತ್ತಾಗಿತ್ತು. ಆಮೇಲೆ ನನಗೂ ಕೂಡ ಮಾಡ್ಕೊತಾ ಇದ್ರು. ಹೇಗಿದ್ರು ಸ್ಯಾಟರ್ಡೆ ಮಾಡಿರೋದು ಚಿಕನ್ ಸಾಂಬಾರು ಎಲ್ಲ ಉಳ್ಕೊಂಡಿತ್ತಲ್ಲ, ಸಾಂಬಾರೆಲ್ಲ ಇತ್ತು. ಸೊ ಚಿಕನ್ ಸಾಂಬಾರು ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ದೋಸೆ, ಇಡ್ಲಿ, ಚಪಾತಿ, ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ ಗೈಸ್ ಎಷ್ಟೊಂದು ತುಪ್ಪ ಹಾಕಿದ್ದಾರೆ. ಹಿಂಗೆ ತಿಂದರೆ ದಪ್ಪ ಆಗಲ್ವಾ ನಾನು? ಮನೆಯಲ್ಲಿ ಬೆಣ್ಣೆ ಏನಾದರೂ ಇದ್ದರೆ ಬೆಣ್ಣೆ ದೋಸೆ ಮಾಡಿಕೊಡ್ತಾರೆ, ಬಟ್ ಅವತ್ತು ಬೆಣ್ಣೆ ಇರಲಿಲ್ಲ, ಅದಕ್ಕೆ ತುಪ್ಪದ ದೋಸೆ ಮಾಡಿಕೊಡ್ತಾಯಿದ್ರು ನನಗೆ, ದುವಿಗೆ, ಅಪ್ಪುಗೆ ಎಲ್ರಿಗೂ ಕೂಡ. ಸೊ ಈ ರೀತಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ಹಿಟ್ಟು ಬಂದು ಇಡ್ಲಿ ಮಾಡಿದ್ದೆ, ಇಡ್ಲಿ ಹಿಟ್ಟು ಉಳ್ಕೊಂಡಿತ್ತು, ಅದರಲ್ಲಿ ದೋಸೆ ಮಾಡ್ತಾಯಿದ್ದಾರೆ. ನಾನು ಅಂದ್ಕೊಂಡೆ ಇಡ್ಲಿ ಹಿಟ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಿಡು ಅಂತ, ಬಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರೆಲ್ಲ ಬಂದಿತ್ತು ಅಂದರೆ ದೋಸೆ ಸಖತ್ತಾಗಿ ಬಂದಿತ್ತು. ವಿಜಯ್ ಅದೇ ಅಂತ ಇದ್ರು, ನೋಡು ಹೆಂಗೆ ನನ್ನ ಟ್ಯಾಲೆಂಟು, ಯಾವುದಿದ್ರೂ ನಾನು ಏನು ಬೇಕಾದರೂ ಮಾಡ್ತೀನಿ ನೋಡು ಅಂತ ಇದ್ರು. ಸಖತ್ತಾಗಿ ಮಾಡ್ಕೊಡ್ತೀನಿ ನೋಡು ನಾನು ನಿನಗೆ ಅಂತ. ಸೊ ಅದೇ ಅಂದ್ಕೊಂಡೆ, ಅದು ಹೆಂಗೆ ಇಷ್ಟೊಂದು ಕಲರ್ ಬಂದುಬಿಡ್ತು ಅಂತ. ಸಖತ್ತಾಗಿ ಬಂದಿತ್ತು ಕಲರು, ಮತ್ತು ಕ್ರಿಸ್ಪಿ ಇತ್ತು ದೋಸೆ. ನನಗೆ ಅದೇ ಡೌಟ್ ಆಗಿದ್ದು, ಇಡ್ಲಿ ಇಟ್ಟು ನಾನು ಮಾಡಿದ್ದು ಅದು ಹೆಂಗೆ ದೋಸೆ ಇಷ್ಟು ಚೆನ್ನಾಗಿ ಬಂತು ಅಂತ. ಸೊ ಆಮೇಲೆ ನಾನು ಬ್ಯಾಲ್ಕನಿಲಿ ತಿನ್ನೋಣ ಅಲ್ಲೇ ಕುತ್ಕೊಂಡು, ಟೈಮ್ ಹೋಗೋದು ಗೊತ್ತಾಗಲ್ಲ. ಬ್ಯಾಲ್ಕನಿಲಿ ಕುತ್ಕೊಂಡಿದ್ರೆ ಏನೋ ಒಂಥರ ಬೆಳಗ್ಗೆ ಬಿಸಿಲಲ್ಲಿ ಸಖತ್ತಾಗಿ ಅನಿಸ್ತಾ ಇರುತ್ತೆ, ಗಾಳಿ ಬರ್ತಾ ಇರುತ್ತೆ, ತಣ್ಣಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ತಿನ್ನೋಣ ಅಂದ್ಬಿಟ್ಟು ಬ್ಯಾಲ್ಕನಿಗೆ ಬಂದೆ. ತುಂಬ ಕ್ರಿಸ್ಪಿ ಇತ್ತು ದೋಸೆ. ನಾನು ಅದೇ ಅಂದ್ಕೊಂಡೆ ಹೆಂಗಪ್ಪ ಇದೆಲ್ಲ ಸಾಧ್ಯ ಅಂತ, ಬಟ್ ಅವ್ರ ಕೈಗುಣನೇ ಆ ಥರ ಇದೆ, ಕೈ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅವ್ರದ್ದು. ಸೊ ಆಮೇಲೆ ನಿಧಾನ ತಿನ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಸ್ವಲ್ಪ ಜನ ಕೇಳ್ತಾ ಇದ್ರು ವ್ಯಾಲೆಂಟೈನ್ಸ್ ಡೇಗೆ ಎಲ್ಲೂ ಹೋಗ್ಲಿಲ್ವಾ ಈ ವರ್ಷ ಅಂತ. ಯಾಕೆಂದರೆ ನಾನು ವರ್ಷ ಹೋಗ್ತಾ ಇದ್ದೆ ವ್ಯಾಲೆಂಟೈನ್ಸ್ ಡೇಗೆ, ಅಂದರೆ ಆಚೆ ಹೋಗಿ ಊಟಕ್ಕಾದರೂ ಹೋಗ್ತಾ ಇದ್ವಿ, ಅಥವಾ ವಿಜಯ್ ಏನಾದರೂ ಸರ್ಪ್ರೈಸಾಗಿ ಏನೇನಾದರೂ ತೊಗೊಂಬಂದು ಕೊಡ್ತಾಯಿದ್ರು. ಆಫೀಸ್ ಹೋಗ್ಬೇಕಾದ್ರಂತೂ ತುಂಬಾ ತಂದು ಕೊಡ್ತಾಯಿದ್ರು, ಯಾಕೆಂದರೆ ಅವ್ರ ಆಫೀಸಲ್ಲೇ ಹೆಣ್ಮಕ್ಳಿಗೆ ಏನೇನೆಲ್ಲ ಆ್ಯಸೆಸರೀಸ್ ಇರುತ್ತೆ, ಹೆಣ್ಮಕ್ಳಿಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಸೇಲ್ ಮಾಡೋದಕ್ಕೆಲ್ಲ ಬರ್ತಾಯಿದ್ರು. ಡೆಲ್ಲಿಲಿದ್ದಾಗಲೂ ಅಷ್ಟೇ, ನಾನು ಮದುವೆ ಆಗಿ ಇನ್ನೇನು 13 ಇಯರ್ಸ್ ಆಗ್ತಾಯಿದೆ ಮೇಗೆ. ಸೊ ಅವಾಗಿಂದನೂ ಅಷ್ಟೇ ವಿಜಯ್ ತುಂಬಾ ಗಿಫ್ಟ್ಸ್ ಎಲ್ಲ ತೊಗೊಂಬಂದು ಕೊಡೋರು. ವ್ಯಾಲೆಂಟೈನ್ಸ್ ಡೇ, ಬರ್ತ್ಡೇ ಅಥವಾ ಆ್ಯನಿವರ್ಸರಿ, ಏನೇ ಒಂದು ಸೆಲೆಬ್ರೇಷನ್ ಇದ್ರು, ವುಮೆನ್ಸ್ ಡೇ ಏನೇ ಇದ್ರೂ ಅಷ್ಟೇ, ಸ್ಪೆಷಲ್ ಏನೇ ಇದ್ರೂ ಅವ್ರ ಆಫೀಸಲ್ಲೇ ಎಲ್ಲ ಸೇಲ್ ಮಾಡೋಕ್ಕೆ ಬಂದುಬಿಡಾರಂತೆ. ಸೊ ಅಲ್ಲಿಂದ ಎಲ್ಲ ಸರ್ಪ್ರೈಸಾಗಿ ತೊಗೊಂಬಂದು ಟೆಡಿ ಬೇರು ಮತ್ತು ಇಯರಿಂಗ್ಸು ಅದು ಇದು ಮತ್ತೊಂದು ಏನೇನೋ ಕೊಡಿಸ್ತಾ ಇರೋರು. ಮತ್ತು ಬರ್ತ್ಡೇಗಳಲ್ಲಿ ಮತ್ತು ಆ್ಯನಿವರ್ಸರಿಗಳಲ್ಲಿ ಕಾಸ್ಟ್ಲಿ ಗಿಫ್ಟು, ಗೋಲ್ಡು, ಡೈಮಂಡ್ ಎಲ್ಲ ಕೊಡಿಸ್ತಾ ಇದ್ರು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಒಂದೊಂದು ಲಾಗ್ ಹಾಕಿದ್ದೀನಿ ಅಂತ ಅನ್ಕೊತೀನಿ. ಮಿನಿ ಲಾಗ್ ಸ್ವಲ್ಪ ಹಾಕಿದ್ದೀನಿ ನಾನು ಬರ್ತ್ಡೇದೆಲ್ಲ, ಆ್ಯನಿವರ್ಸರಿದು ಅಷ್ಟೇ. ಒಂದೊಂದು ಲೆಂತಿ ವಿಡಿಯೋ ಮಾಡಿದ್ದೀನಿ, ಒಂದೊಂದು ವರ್ಷ ಶಾರ್ಟ್ ವಿಡಿಯೋ ಥರ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ನಾನಿನ್ನು ಲಾಗ್ಸ್ ಏನು ಮಾಡೋದಕ್ಕೆ ಹೋಗಿಲ್ಲ. ಅದರಲ್ಲೂ ಈ 2 ಇಯರ್ಸಿಂದ ಸ್ವಲ್ಪ ಗಿಫ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮೊದಲಂತೂ ಹೇಳ್ದಂಗೆ ಸರ್ಪ್ರೈಸಾಗಿ ಎಲ್ಲ ತೊಗೊಂಬಂದು ಕೊಡ್ತಾ ಇದ್ರು. ಸೊ ನಾನು ಒಂದೊಂದು ಲಾಗ್ ಹಾಕಿದ್ದೀನಿ, ಒಂದೊಂದು ಲಾಗ್ ಹಾಕಿಲ್ಲ. ವುಮೆನ್ಸ್ ಡೇಗೆ ಏನು ಕೊಟ್ಟಿದ್ದಾರೆ ಅಂತ ಮುಂದೆ ತೋರಿಸ್ತೀನಿ, ನೀವು ನೋಡ್ಬೋದು. ನೀನು ಪಪ್ಪ ನನಗೆ ಕೊಟ್ಟಿರೋದು ಗೊತ್ತಾ, ಏನದು ನೋಡೋಣ. ನೀನು ಅಮೆಜಾನಿಂದ ಬುಕ್ ಮಾಡಿರೋದ? ಏನಿರ್ಬೋದಪ್ಪು?
ಗೊತ್ತಿಲ್ಲ. ಅಷ್ಟೊಂದು ದೊಡ್ಡ ಬಾಕ್ಸ್ ಕೊಟ್ಟರೆ ಇಷ್ಟೊಂದು ಚಿಕ್ಕದಾ? ವೆಯ್ಟ್ ಐತಲ್ಲ ತುಂಬಾ. ಓಪನ್ ಮಾಡ್ತಿದ್ದೆ. ಯಾವುದು ಬ್ರ್ಯಾಂಡು? ಕೊಡಕ್. Is it good? Don't touch the camera. Don't touch. उसमें कैमरा भी है. ಆ್ಯಕ್ಚುಲಿ ಇವ್ರು ಬುಕ್ ಮಾಡಿರೋದು ನನಗೆ ಗೊತ್ತೇ ಆಗಿಲ್ಲ. ಆ್ಯಕ್ಚುಲಿ ನಾನು ಫೋನು ಕೂಡ ಚೆಕ್ ಮಾಡಿಲ್ಲ. ಫ್ಲಿಪ್ಕಾರ್ಟ್, ಅಮೆಜಾನ್ ಯಾವುದ್ರಲ್ಲೂ ಕೂಡ ಆರ್ಡರ್ಸ್ ಯಾವುದೂ ಚೆಕ್ ಮಾಡಿಲ್ಲ ನಾನು. ಅಯ್ಯೋ ಬಿಡು ಕೊಡ್ಸಲ್ಲ ಅಂತ ಅಂದ್ಕೊಂಡೆ. ಯಾಕೆಂದರೆ ಈಗ 2 ಇಯರ್ಸಿಂದ ಸ್ವಲ್ಪ ಲೋನು ಕಮಿಟ್ಮೆಂಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈಗ ಗೋಲ್ಡ್ ಗಿಫ್ಟು ಮತ್ತು ಯಾವುದೂ ಕೂಡ ಅಷ್ಟು ಕೊಡಿಸ್ತಿರ್ಲಿಲ್ಲ. ಆಚೆ ಎಲ್ಲಾದರೂ ಡಿನ್ನರ್ ಈ ಥರ ಲಂಚು ಈ ರೀತಿ ಕರ್ಕೊಂಡು ಹೋಗ್ಬಿಡ್ತಿದ್ರು, ಯಾವುದೇ ರೀತಿ ಸೆಲೆಬ್ರೇಷನ್ ಇದ್ದರೂ ಕೂಡ. ಸೊ ಆ ರೀತಿ ಮಾಡ್ತಿದ್ರಲ್ಲ. ಸೊ ಬಿಡು ಈ ಸಲ ಏನೂ ಕೊಡಿಸಲ್ಲ ವುಮೆನ್ಸ್ ಡೇಗೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ನೋಡಿದ್ರೆ ನನಗೆ ಗೊತ್ತೇ ಇಲ್ಲ. ಎಸ್ಟರ್ಡೇನೇ ಇದು ಅದು ಫೇಸ್ ಟ್ರ್ಯಾಕಿಂಗ್ ಟ್ರೈಪೋಡ್ನ ಬುಕ್ ಮಾಡಿದ್ದಾರೆ. 3000 ಅಂತ ಇದು. ಸೊ ನನಗಂತೂ ಖುಷಿ ಆಗೋಯ್ತು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನು ಫಸ್ಟು ಒಂದು ಟ್ರೈಪೋಡ್ ತೊಗೊಂಡಿದ್ದೆ ಡಿಜಿಟೆಕ್ದು, ಅದು ಕೂಡ ಕ್ವಾಲಿಟಿ ಸಖತ್ತಾಗಿತ್ತು. ಬಟ್ ದುವಿಕ್ಕು ಸಿಟ್ಟಲ್ಲಿ ನನ್ನ ಜೊತೆ ಜಗಳ ಮಾಡಿಕೊಂಡು ತೆಗ್ದು ರಪ್ ಅಂತ ಎಸ್ತಾ ಹೊಡೆದೇ ಹೋಯಿತು. ಅದಾದಮೇಲೆ ಒಂದು ಲೋಕಲ್ ತೊಗೊಂಡೆ, ಬಟ್ ಅದು ಲೋಕಲ್ ಬಾಳ್ಕೆನೇ ಬರಲಿಲ್ಲ. ಫೋನ್ ಜಸ್ಟ್ ಹಿಂಗೆ ಹಾಕೋದಕ್ಕೆ ಹೋದೆ ಟ್ರೈಪೋಡ್ಗೆ, ಬಟ್ ಅದು ಅಲ್ಲೇ ಮುರಿದೋಯ್ತು, ಅದು ವೇಸ್ಟ್ ಆಯಿತು. ಸೊ ವಿಜಯ್ ನೋಡ್ತಾನೆ ಇದ್ರು, ನಾನು ವೀಡಿಯೋಸ್ ಮಾಡು ಆಮೇಲೆ ಮಾಡಿಕೊಡು ಅಂತ ಹೇಳ್ತಾ ಇದ್ನಲ್ಲ. ಆಮೇಲೆ ಅಪ್ಪುಗೆಲ್ಲ ಇಟ್ಕೊಳ್ಳೋ ಕ್ಯಾಮ್ರಾನ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಾನು ಪಾಪ ಸೆಲ್ಫಿ ಸ್ಟಿಕ್ಕು ಚಿಕ್ಕದಿದೆ ಅದಕ್ಕೆ ಹಾಕೊಂಡೆಲ್ಲ ಮಾಡ್ತಾಯಿದ್ದೆ. ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಅನಿಸ್ಬಿಟ್ಟಿದೆ ಇಲ್ಲ ಟ್ರೈಪೋಡ್ ಕೊಡಿಸ್ಬಿಡೋಣ ಒಂದು ಅಂತ. ಸೊ ಹಾಗಾಗಿ ಅವರೇನೇ ಸರ್ಪ್ರೈಸ್ ಆಗಿ ನನಗೆ ಟ್ರೈಪೋಡ್ನ ಕೊಡಿಸ್ಬಿಟ್ಟಿದ್ದಾರೆ. ಸೊ ನನಗಂತೂ ಸಖತ್ ಖುಷಿ ಆಗ್ಬಿಡ್ತು ನಿಜವಾಗ್ಲೂ. ಅದರಲ್ಲೂ ಫೇಸ್ ಟ್ರ್ಯಾಕು ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ. ನಾನು 1 ರೂಪಾಯಿ ದುಡಿಯಲ್ಲ ಏನಿಲ್ಲ, ಬಟ್ ಆದ್ರೂ ಅವರು ನನಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತಾರೆ ನಿಜವಾಗ್ಲೂ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇವಾಗ ಹೇಳ್ತೀನಿ, ವ್ಯಾಲೆಂಟೈನ್ಸ್ ಡೇದು ಲಾಸ್ಟ್ ಇಯರ್ ನಾನು ಲಾಗ್ ಅಪ್ಲೋಡ್ ಮಾಡಿದೆ ಆಚೆ ಡಿನ್ನರ್ಗೆ ಹೋಗಿದ್ದು ಅಂತ. ಮತ್ತು ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಇವಾಗ. ಏನಕ್ಕೆ ಅಂದರೆ ಈ ವರ್ಷ ಯಾಕೆ ಎಲ್ಲೂ ಹೋಗಲಿಲ್ಲ ಅಂದರೆ ತುಂಬ ಜನ ಕೇಳ್ತಾಯಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ಹೋಗಲಿಲ್ಲ ಅಂತ ಅಂದರೆ ನಾನು ಈಗ ಒಂದು 2 ಇಯರ್ಸು ಈ ಮನೆಗೆ ಬಂದು ನಾವು 2 ಇಯರ್ಸ್ ಆಯಿತು ಅಪಾರ್ಟ್ಮೆಂಟ್ಗೆ, ಅಂದರೆ ಮನೆ ತೊಗೊಂಡು, ಸ್ವಂತ ಮನೆ ಫ್ಲಾಟ್ ತೊಗೊಂಡು. ಸೊ ಅವಾಗಿಂದ ಏನೋ ಗೊತ್ತಿಲ್ಲ, ಈ ಮನೆಗೆ ಬಂದಾಗಲಿಂದ 2 ಇಯರ್ಸಲ್ಲಿ ನಾವು ಇಬ್ಬರು ಕೂಡ 10 kg ಜಾಸ್ತಿ ಆಗಿಬಿಟ್ವಿ, ವೆಯ್ಟ್ ಗೇನ್ ಆಗಿಬಿಡ್ತು. ಹೇಗೋ ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಬಟ್ ಯಾಕೆ ಸುಮ್ಮನೆ ರೆಸ್ಟ್ ತಗೊಳ್ಳೋದು ಅಂದ್ಬಿಟ್ಟು ನಾನೇ ಹೇಳ್ದೆ ಇಲ್ಲ ಬೇಡ ಆಚೆ ಎಲ್ಲ ಹೋಗೋದು ತಿನ್ನೋದು ಬೇಡ ಏನು ಬೇಡ ಅಂತ. ಬಟ್ ಏನು ಆಚೆ ಹೋಗಿ ತಿನ್ನಬೇಕು ಅಂತಲೇ ಏನಿಲ್ಲ. ವಿಜಯ್ ಯಾವುದೇ ದಿನ ಆದರೂ ಏನೇ ಬೇಕಂದ್ರೂ ಪಟ್ ಅಂತಲೇ ಅವಾಗಲೇ ಬುಕ್ ಮಾಡ್ತಾರೆ. ಇಲ್ಲ ಮನೆಯಲ್ಲಾದರೂ ಡಿಫ್ರೆಂಟ್ ಕುಕಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಮಗೇನು ಅದೇ ತಿನ್ಬೇಕು ಇದೇ ತಿನ್ಬೇಕಂತ ಏನಿಲ್ಲ, ಯಾವಾಗಲೂ ತಿಂತಾನೆ ಇರ್ತೀವಿ ನಾವು. ಮತ್ತು ಸ್ಪೆಷಲ್ ಡೇ ಅಂತ ಏನೂ ನೋಡಲ್ಲ, ಯಾವಾಗ ತಿನ್ಬೇಕು ಅವಾಗೆಲ್ಲ ಬುಕ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಸುಮ್ಮನೆ ಏನಕ್ಕೆ ಅಲ್ಲೋಗಿ ಮತ್ತೆ ಖರ್ಚು ಮಾಡೋದು ಬೇಡ, ಮನೆಯಲ್ಲೂ ಆರ್ಡ್ರ್ ಮಾಡ್ತಾ ಇರ್ತಾರಲ್ಲ. ಮತ್ತು ವೆಯ್ಟ್ ಬೇರೆ ಏನಾಗ್ತಾ ಇದೆ ಅಂದ್ಬಿಟ್ಟು ಈಗೊಂದು 5 to 6 ಮಂತ್ ಒಳಗೆ ಇಬ್ಬರೂ ಕೂಡ ವೆಯ್ಟ್ ಕಮ್ಮಿ ಆಗಿದೆ. ಸ್ವಲ್ಪ ಒಂದು 5 to 6 kg ವೆಯ್ಟ್ ಲಾಸ್ ಮಾಡಿದ್ದೀವಿ. ಸೊ ಮತ್ತೆ ಆಚೆ ಹೋಗಿ ತಿನ್ನೋದು ಇದೆಲ್ಲ ಬೇಡ ಅಂತ. ಆಮೇಲೆ ವಿಜಯ್ ಆಗು ಅಂದರು ವುಮೆನ್ಸ್ ಡೇ ಅಲ್ವಾ ಇವತ್ತು ನಡಿ ಆಚೆ ಹೋಗೆಲ್ಲಾದರೂ ತಿನ್ಕೊಂಬರೋಣ ಅಂತ. ಬಟ್ ನಾನು ಹೇಳ್ಬಿಟ್ಟೆ ಬೇಡಪ್ಪ, ನಾನು ಫಸ್ಟು ನನ್ನ ವೆಯ್ಟ್ ಅದು ಇನ್ನೊಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಂಟ ನಾನು ಎಲ್ಲೂ ಬರಲ್ಲ ಅಂತ ಹೇಳಿಬಿಟ್ಟೆ. ಬೇಕಾದ್ರೆ ನನ್ನ ಬರ್ತ್ಡೇ ಬರ್ತಾಯಿದೆ March 22, ಅವತ್ತು ಬೇಕಾದರೆ ಹೋಗೋಣ ಅಂತ ಹೇಳಿದೆ. ಸೊ ಹಾಗಾಗಿ ನಿನ್ನಿಷ್ಟ ಬಿಡು ಇನ್ನೇನು ಅಂತ ಅಂದರು. ಬೇಕಾದರೆ ಮನೇಲಿ ಬೇಕಾದ್ರೆ ಏನಾದರೂ ಆರ್ಡ್ರ್ ಮಾಡ್ಕೊಂತಂದ್ರು. ನಂಗೆ ಏನು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಮನೆಯಲ್ಲೇ ಅಡುಗೆ ಎಲ್ಲ ರೆಡಿ ಇತ್ತು. ಸೊ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ವ್ಯಾಲೆಂಟೈನ್ಸ್ ಡೇಲಿ ಏನು ಮಾಡಿದ್ರು ಅಂದರೆ ಪಿಜ್ಜಾ ಎಲ್ಲ ತರಿಸಿದ್ರು. ಬಟ್ ಅದನ್ನು ನಾನು ಲಾಗ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ. ಅಯ್ಯೋ ಬಿಡೋ, ಪಿಜ್ಜಾ ಏನೇ ಯಾವಾಗಲೂ ತಿಂತಾಯಿರ್ತೀವಿ, ವಾರಕ್ಕೊಂದ್ಸಲ ನಾವು ಬುಕ್ ಮಾಡ್ತಾ ಇರ್ತೀವಿ, ಇಲ್ಲ 15 ಡೇಸ್ಗೆ ಒಂದ್ಸಲನಾದರೂ ಬುಕ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನೇನು ಅಷ್ಟು ಲಾಗ್ ಮಾಡಬೇಕು ಅಂತ ಏನು ಮಾಡಲಿಲ್ಲ ಅವತ್ತೇನು. ಸೊ ಸುಮ್ಮನೆ ಆದ್ವಿ, ಆಚೆ ಎಲ್ಲೂ ಹೋಗಲಿಲ್ಲ ಅಷ್ಟೇ. ಏಕೆಂದರೆ ಸುಮ್ಮನೆ ಅನ್ಲಿಮಿಟೆಡ್ ತಿನ್ಬಿಡ್ತೀವಿ ನಾವು. ಆಚೆ ಹೋದ್ರೆ ಹೆಂಗೆ ಅಂದರೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಬುಕ್ ಮಾಡ್ಕೊಂಡು ತಿನ್ಬಿಡ್ತೀವಿ. ಮತ್ತು ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಯಾಕೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ವ್ಯಾಲೆಂಟೈನ್ಸ್ ಡೇಲೂ ಡಿನ್ನರ್ ಬೇಡ ಅಂತ ಅಂದೆ. ಮತ್ತು ವುಮೆನ್ಸ್ ಡೇಲೂ ನಾನು ಡಿನ್ನರ್ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಅದೇ ರೀಸನ್ ಅಷ್ಟೇ, ವೆಯ್ಟ್ ಗೇನ್ ಆಗ್ತಿದೆಯಲ್ಲ. ಸೊ ವೆಯ್ಟ್ ಲಾಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಹೋಗೋಣ ಅಂತ. ಈಗ ಬರ್ತಡೇಗೆ ಬೇಕಾದ್ರೂ ಹೋಗ್ತೀನಿ. ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಈ ಡ್ರೆಸ್ಸಲ್ಲಿ ತುಂಬಾ ದಪ್ಪ ಕಾಣಿಸ್ತಾ ಇದ್ದೀನಿ. ಅದು ಸ್ಲೀವ್ಲೆಸ್ ಇದೆಯಲ್ಲ, ಫ್ರಿಲ್ ಥರ ಸ್ಲೀವ್ ಇದೆಯಲ್ಲ, ಸೊ ಅದು ಕೈ ತುಂಬ ದಪ್ಪ ಕಾಣಿಸ್ತಿದೆ. ನಾನು ಅದೇ ಅಂದ್ಕೊಂಡೆ ವೆಯ್ಟ್ ಲಾಸ್ ಮಾಡಿದ್ದೀನಿ, ಏನಕ್ಕೆ ಇಷ್ಟೊಂದು ಕೈಯೆಲ್ಲ ದಪ್ಪ ಕಾಣಿಸ್ತದೆ ಅಂತ. ಏನೋ ಗೊತ್ತಿಲ್ಲ, ಈ ಡ್ರೆಸ್ಸಲ್ಲಿ ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ವೀಡಿಯೋ ಎಲ್ಲ ದಪ್ಪ ಬಂದಿದೆ ಅಪ್ಲೋಡ್ ಮಾಡೋಣ ಬೇಡವಾ
ಮಾಡೋಣ ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಸಣ್ಣ ಆಗಿದ್ದೀನಿ ನಾನು. ಹಳೆ ಡ್ರೆಸ್ ಎಲ್ಲ ಬರ್ತೈತೆ, ಇವಾಗ ಎಲ್ಲ ಆಗ್ತಿದೆ. ಅದರಲ್ಲೂ ಇನ್ನು 2-3 kg ಕಮ್ಮಿ ಆದರೂ ಅಂತೂ ನಾನು ಮೊದಲು ಯಾವ ರೀತಿ ಇದ್ದೆ, ದುವಿಕೆಲ್ಲ ಉಡ್ದಾಗ ನಾನು ಕಮ್ಮಿ ಒಂದು 60 kg ಇದ್ನೇನಪ್ಪ. ಅಷ್ಟಕ್ಕೆ ಬಂದು ನಿಂತ್ಕೊಬಿಡ್ತೀನಿ. ಇನ್ನೊಂದು 2 kg ಕಮ್ಮಿ ಮಾಡಿದ್ರೆ ನಾನು 60ಗೆ ಬಂದು ನಿಂತ್ಕೋತೀನಿ. ಸೊ ಇವಾಗ 62 ಇದ್ದೀನಿ ನಾನು. ಸೊ ನನಗೆ ಅದೇ ಖುಷಿ ಆಗ್ತಾಯಿದೆ. 71 kg ಆಗಿದೆ ನಾನು. 71 kgಯಿಂದ 62 kg ಬಂದಿದ್ದೀನಿ ಇವಾಗ. ಇನ್ನೊಂದು 2 kg ಕಮ್ಮಿ ಮಾಡಿಬಿಟ್ರೆ ಮೊದಲೇ ಯಾವ ರೀತಿ ಇದ್ದೆ, ಅಪ್ಪು ಹುಡ್ತಾಗ್ಲೂ ಕೂಡ ನಾನು 60, 58, 59 ಇಷ್ಟೇ ಇದ್ದೆ. ದುವಿ ಕುಡ್ತಾಗ್ಲೂ ಅಷ್ಟೇ ಇದೆ. ಅಷ್ಟಕ್ಕೆ ಬಂದುಬಿಡ್ತೀನಿ ಸ್ಲಿಮ್ ಆಗಿ. ಕೇಕಲ್ಲೆಲ್ಲ ಮಾಡಿಟ್ಟಿದೀಯ ದುವಿ. ನೋಡಲ್ಲೆಲ್ಲ ಗಲೀಜ್ ಮಾಡಿದ್ದಾನೆ ಅಪ್ಪು. ಫುಲ್ ಕಾಲ್ಗೆಲ್ಲ ಸಿಗ್ತೈತೆ, ಕೇಕೆಲ್ಲ ಗಲೀಜ್ ಮಾಡಿದ್ದಾನೆ. ಆ್ಯಕ್ಚುಲಿ ದುವಿ ಕೂಡ ಟ್ರೈ ಮಾಡ್ದೆ. ಅವನದು ಕೂಡ ಫೇಸ್ ಟ್ರ್ಯಾಕ್ ಮಾಡ್ತಾ ಇತ್ತು. ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂತಂದರೆ ಇನ್ನು ಈಗ ಹೊಸದಲ್ವಾ, ಸೊ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಯೂಸ್ ಮಾಡ್ತಾ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಪೇಪರಲ್ಲಿ ನೋಡಿಕೊಂಡು ಮತ್ತು ಫೋನಲ್ಲಿ ಇದೆಯಲ್ಲ ಅದನ್ನೆಲ್ಲ ನೋಡ್ಕೊಂಡು ಬುಕ್ ಮಾಡಿದ್ರಲ್ಲ ಅದನ್ನೇ ನೋಡ್ಕೊಂಡು ಮಾಡ್ತಾಯಿದ್ರು ವಿಜಯ್ ಇಲ್ಲಿ. ಸೊ ಇದು ತುಂಬಾ ಈಸಿ ಇದೆ, ಯೂಸ್ ಮಾಡೋದಕ್ಕಂತೂ ತುಂಬಾ ಈಸಿ ಇದೆ ನಿಜವಾಗ್ಲೂ. ಅದು ಹೈಟ್ ಮಾಡೋದಕ್ಕೆ ಮತ್ತು ಹೈಟ್ ಕಮ್ಮಿ ಮಾಡೋದಕ್ಕೆ ಎಲ್ಲದೂ ಕೂಡ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ತುಂಬಾ ಸಖತ್ತಾಗಿದೆ ನಿಜವಾಗ್ಲೂ ಯೂಸ್ ಮಾಡೋದಕ್ಕೆ. ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಫೋನ್ ಹಾಕ್ಬಿಟ್ಟು ವೀಡಿಯೋ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಇನ್ನು ಅವತ್ತಿನ ನಮ್ಗೆ ಹೊಸದಲ್ವಾ. ಈಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ಲ, ಇವಾಗ ಇಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ನಾನು ಯೂಸ್ ಮಾಡಿದ್ದೀನಲ್ಲ ಈಗ 2-3 ಡೇಸಿಂದ ತುಂಬಾ ಈಸಿ ಇದೆ. ಬಟ್ ಅವತ್ತು ತರಿಸಿದ ದಿನ ಏನಾಯಿತು ಅಂತಂದರೆ ಅವತ್ತಿನ ಫಸ್ಟ್ ಡೇ ಅಲ್ವಾ, ಅದೆಲ್ಲ ಹಾಕಿ ಎಲ್ಲ ಟೆಸ್ಟ್ ಮಾಡ್ತಾ ಇದ್ವಿ ಯಾವ ರೀತಿ ಬರುತ್ತೆ ಏನು ಅಂತ. ಹಾಗಾಗಿ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ತುಂಬಾ ಈಸಿ ಇದೆ ನಿಜವಾಗ್ಲೂ. ನನಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಫೇಸ್ ಟ್ರ್ಯಾಕ್ ಮಾಡುತ್ತೆ ಅಂದರೆ ಯಾರು ಇಟ್ಕೊಳ್ಳೋದೇ ಬೇಡ ಕ್ಯಾಮ್ರಾನ. ಸೊ ತುಂಬ ಚೆನ್ನಾಗಿ ಫೇಸ್ ಟ್ರ್ಯಾಕ್ ಮಾಡುತ್ತೆ. ಟ್ರೈಪೋಡಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ರೆ ಅದಕ್ಕೆ ಕೈಯಲ್ಲಿ ಮಾಡಿ ವಿಜಯ್ ಮಾಡ್ತಾ ಇದ್ರಲ್ಲ. ಸೊ ಕೈಯಲ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ. ದೂರ ಇದ್ದರೆ ಅಷ್ಟೇ ಕೈಯಲ್ಲಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹತ್ರ ಇದ್ದರೆ ನಾವು ಟ್ರೈಪೋಡ್ ಹತ್ರನೇ ಇದ್ದರೆ ಅದರಲ್ಲೇ ಒಂದು ಬಟನ್ ಕೊಟ್ಟಿದ್ದಾರೆ ಸ್ಟಾಪ್ ಮಾಡೋದಕ್ಕೆ ಮತ್ತು ಸ್ಟಾರ್ಟ್ ಮಾಡೋದಕ್ಕೆ ಫೇಸ್ ಟ್ರ್ಯಾಕ್ನ. ಸೊ ಅದನ್ನೇ ಪ್ರೆಸ್ ಮಾಡಿದ್ರೆ ಆಗಿಬಿಡುತ್ತೆ. ಬಟ್ ನಾವು ಇನ್ನೂ ಅವಾಗ ಹೊಸದಲ್ವಾ, ಸೊ ಎಲ್ಲ ಟ್ರೈ ಮಾಡ್ತಾ ಇದ್ವಿ. ವಿಜಯ್ ಸರ್ಪ್ರೈಸಸ್ 1-2 ನಿಜವಾಗ್ಲೂ 13 ಇಯರ್ಸಿಂದ ನನಗೆ ಎಷ್ಟು ಕಾಸ್ಟ್ಲಿ ಸರ್ಪ್ರೈಸಸ್ ಎಲ್ಲ ಕೊಡಿಸಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಮೊದಲೆಲ್ಲ ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಿದ್ದೆ. ಮದುವೆ ಆದಾಗೆಲ್ಲ ಅವ್ರು ಏನು ಕೊಡ್ಸಿದ್ರು ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಾನೇ ನೋಡಿ ತೊಗೋಬೇಕು ಹಾಗೆ ಹೇಗೆ ಅಂತ ಆಟ ಮಾಡ್ತಿದ್ದೆ. ಬಟ್ ಇವಾಗ ಆ ಥರ ಇಲ್ಲ. ಏನು ಕೊಟ್ಟರು ಖುಷಿ ಆಗುತ್ತೆ. ಇವಾಗ ಸ್ವಲ್ಪ ಅರ್ಥ ಆಗುತ್ತೆ. ಅವಾಗಂದರೆ ಮದುವೆ ಆಗಿ ಒಂದು 2 ಇಯರ್ಸಲ್ಲಿ ನನಗೆ ಅಷ್ಟೇನು ಗೊತ್ತಾಗ್ತಿಲ್ಲ. 2 ಇಯರ್ಸ್ ಆದಮೇಲೆ ಎಲ್ಲ ಅರ್ಥ ಮಾಡ್ಕೋತಿದ್ದೆ. ಓರು ಎಷ್ಟು ಪ್ರೀತಿಯಿಂದ ಎಫರ್ಟ್ ಹಾಕಿ ತಂದಿರ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡಬಾರ್ದು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಫಸ್ಟ್ ಹಂಗಲ್ಲ, ಒಳ್ಳೆ ಏನು ತಂದ್ರೂ ಇಲ್ಲ ನನಗೆ ಅದು ಇಷ್ಟ ಆಗಿಲ್ಲ, ನಾನು ನೋಡಿ ತಗೋಬೇಕಿತ್ತು, ಹಿಂಗೆ ಅಂತಿದ್ದೆ. ನನ್ನ ಬರ್ತಡೇಲೂ ಅಷ್ಟೇ, ನಮ್ಮ ಅತ್ತೆ ಆಗ್ಬೋದು ವಿಜಯ್ ಆಗ್ಬಾರ್ದು, ನಮ್ಮ ಬರ್ತಡೇ ಆ್ಯನಿವರ್ಸರಿ ಏನೇ ಬಂದರೂ ಸರ್ಪ್ರೈಸ್ ಆಗಿ ಪ್ರತಿಯೊಂದು ಬಟ್ಟೆ ಅಂತನೆಲ್ಲ ಪ್ರತಿಯೊಂದೂ ತಂದುಕೊಡೋರು, ಹೇಳ್ದಲೇ ಕೇಕ್ ಕಟ್ ಮಾಡಿಸೋರು, ಎಲ್ಲ ಮಾಡೋರು. ನನಗದೆಲ್ಲ ನೆನೆಸ್ಕೊಂಡ್ರೆ ಅನಿಸುತ್ತೆ ಆ ಟೈಮಲ್ಲಿ ನಾನು ಹೆಂಗೆ ಆಡ್ತಿದ್ದೆ, ಚೈಲ್ಡ್ ಥರ ಆಡ್ತಿದ್ದೆ. ಇವಾಗ ಅದೆಲ್ಲ ಈಗ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ನನಗೆ. ಅವಾಗ ಏನು ಬುದ್ಧಿನೇ ಇರಲಿಲ್ಲ. ಚಿಕ್ಕ ಏಜಲ್ಲಿ ಬೇರೆ ಮದುವೆ ಆಯಿತು, 18 ಏಜ್ ಇತ್ತು ಆ ಟೈಮಲ್ಲಿ ಮದುವೆ ಆಯಿತು. ಸೊ ನಾನು ಅವಾಗೆಲ್ಲ ನಂಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋ ಶಕ್ತಿನೇ ಇರಲಿಲ್ಲ. ಇವರು ಸರ್ಪ್ರೈಸಾಗಿ ಕೊಟ್ಟರು, ಅದಕ್ಕೆ ಎಫರ್ಟ್ ಹಾಕಿದ್ದಾರಪ್ಪ, ನನ್ನ ಹತ್ರ ಬೇಜಾರು ಮಾಡ್ಬಾರ್ದು ಆ ಥರ ಏನಿಲ್ಲ. ನಂಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ಚಿಕ್ಕ ಹುಡುಗಿ ಥರ ಆಟ ಮಾಡ್ತಿದ್ದೆ. ಇವಾಗಲೂ ಚೈಲ್ಡಿಶ್ ಥರನೇ ಆಡ್ತೀನಿ. ಬಟ್ ಸ್ವಲ್ಪ ಬೆಟರ್ ಇದ್ದೀನಿ. ಅದರಲ್ಲೂ ದುವಿ ಕೊಟ್ಟಿದ್ಮೇಲೆ ಸ್ವಲ್ಪ ಬೆಟರ್ ಆಗಿದ್ದೀನಿ. ಅಪ್ಪು ಬಿಡ್ತಾಗೂ ನಾನು ಚೈಲ್ಡಿಶಾಗಿ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಯೋಚನೆ ಮಾಡ್ತೀನಿ, ಅವ್ರು ಎಷ್ಟೆಲ್ಲ ಕೊಡಿಸಿದ್ದಾರೆ, ಎಷ್ಟೆಲ್ಲ ಸರ್ಪ್ರೈಸಾಗಿ ತಂದು ಕೊಟ್ಟಿದ್ದಾರೆ, ಅದಕ್ಕೆ ಬೇಜಾರು ಮಾಡಬಾರ್ದು ಅಂತ ಇವಾಗ ಸ್ವಲ್ಪ ಅರ್ಥ ಮಾಡ್ಕೋತೀನಿ. ಸೊ ಆಮೇಲೆ ಇಟ್ಕೊಂಡೆಲ್ಲ ಮಾಡ್ತಾಯಿದ್ವಿ. ಅದೇ ಕೈಯಲ್ಲೆಲ್ಲ ಹೇಳಿದ್ನಲ್ಲ, ಕೈಯಲ್ಲೂ ಮಾಡ್ಬೋದು, ದೂರದಿಂದ ಇದ್ದರೆ ಕೈಯಲ್ಲೇ ಮಾಡ್ಕೋಬೋದು ಕ್ಯಾಮ್ರಾಗೆ. ಇಲ್ಲ ಅಂತ ಅಂದರೆ ಅಲ್ಲೇ ಹೋಗಿ ಬಟನ್ನ ಪ್ರೆಸ್ ಮಾಡ್ಬೋದು ಹತ್ರದಲ್ಲೇ ಇದ್ದರೆ. ಸೊ ನಾವಿಲ್ಲೆಲ್ಲ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಫೇಸ್ ಟ್ರ್ಯಾಕ್ ಮಾಡ್ತಿತ್ತು, ನೀವು ನೋಡ್ಬೋದು. ಫುಲ್ಲು ನಾನು ಹೆಂಗೆ ಹೋಗ್ತೀನಿ ಹಂಗೆಲ್ಲ ತಿರುಗ್ತಾ ಇತ್ತು. ಯೂಸ್ ಮಾಡ್ತಾ ಇನ್ನೂ ಗೊತ್ತಾಗುತ್ತೆ ನಮಗೆ ಯಾವ್ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್. ಯಾವ ಬುಕ್ ಮಾಡಿದ್ದೆ ಇದನ್ನ? ಅಪ್ಪು ನಮ್ಮದು ವಿಡಿಯೋ ಮಾಡ್ತಾ ಇದ್ದ. ಸೊ ಅವನಿಗೆ ಕೋಲ್ಡ್ ಆಗಿಬಿಟ್ಟಿದೆ, ಸರ ಅಂತ ಇದ್ದಾನೆ. ವಿಡಿಯೋದಲ್ಲೆಲ್ಲ ಸೌಂಡ್ ಬರ್ತಾ ಇತ್ತು. ಸೊ ಏನೋ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಳ್ಳೆ ಎಕ್ಸಾಮ್ ಟೈಮಲ್ಲಿ ಅವನಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ವಿಜಯ್ಗೆ ಈ ಥರ ಎಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ತೋರಿಸ್ಕೊಳ್ಳೋದು, ಈ ಥರ ಎಲ್ಲ ಕಿಸ್ ಕೊಡೋದು, ಈ ಥರದ್ದೆಲ್ಲ ಏನೂ ಇಷ್ಟಪಡಲ್ಲ ಅವರು. ಅದಕ್ಕೆ ಸುಮ್ಮನೆ ಇರು ಅಂತ ಇದ್ರು. ಅವ್ರಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಅವರು ಆ ಥರ ಎಲ್ಲ ಹಾಡಲ್ಲ. ತುಂಬ ಏನೋ ಒಂಥರ ಡೀಸೆಂಟ್ ಅವರು. ಸೊ ಆ ರೀತಿ ಎಲ್ಲ ಕ್ಯಾಮ್ರಾಗೆ ಬರೋಕ್ಕೂ ಇಷ್ಟ ಆಗಲ್ಲ. ಮತ್ತು ಆ ಥರ ಎಲ್ಲ ಮೊದಲೇ ಹೇಳಿದ್ರು. ಏನು ಕೊರಿಯರ್ ತೊಗೊಂಬರ್ಬೇಕಾದ್ರೆ ಅಪ್ಪು ಕೇಳ್ತಾ ಇದ್ದ ವಿಡಿಯೋ ಮಾಡ್ಬೇಕಾದ್ರೆ ಏನದು ಪಪ್ಪ ಅಂತ. ನಂದು ಮಾಡಬೇಡ ವಿಡಿಯೋನ ಅಂತ ಬೈತಾ ಇದ್ರು. ಸೊ ನಾನಿಲ್ಲ ಮಾಡು ಅಂದ್ಬಿಟ್ಟು ಮಾಡಿಸಿದ್ದು.
ಅಪ್ಪನು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದ. ನೋಡಿ ಸೆಲ್ಫಿ ಸ್ಟಿಕ್ ತರನು ಯೂಸ್ ಮಾಡ್ಬೋದು ಇದನ್ನ. ಸೊ ಇಲ್ಲಿ ಮಾಡ್ತಾ ಇದ್ದ. ಆಕ್ಚುಲಿ ವಿಜಯ್ ತುಂಬಾನೇ ಸರ್ಚ್ ಮಾಡಿ ಒಳ್ಳೆ ಟ್ರೈಪೋಡ್ನೇ ಕೊಡಿಸಿದ್ದಾರೆ. ನಾವು ಟ್ರಾವೆಲ್ ಜಾಸ್ತಿ ಮಾಡೋದ್ರಿಂದ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದೆ, ಹಾಗೆ ಸೆಲ್ಫಿ ಸ್ಟಿಕ್ ತರನು ಕೂಡ ಯೂಸ್ ಮಾಡ್ಬೋದು, ಹಾಗೆ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಸೊ ವಿಜಯ್ ಯಾವಾಗ್ಲೂ ಒಂದೇ ಹೇಳೋದು, ತಗೋತೀಯಾ ಏನ್ ತಗೊಂಡ್ರು ಅಷ್ಟೇನೆ ಒಳ್ಳೆ ಬ್ರಾಂಡ್ ನೋಡಿ ತಗೋ, ಸುಮ್ನೆ ಕಮ್ಮಿದು ಅಂತ ತಗೊಳೋದಕ್ಕೆ ಹೋಗ್ಬೇಡ, ವೇಸ್ಟ್ ಮಾಡಬೇಡ ಅಂತ. ಸೊ ನಾವೇನಂದ್ರೆ ಕಮ್ಮಿಲ್ ಸಿಕ್ಬಿಡುತ್ತಲ್ಲ, ಸಾಕು ಬಿಡು ನಮ್ಗೆ ಇಷ್ಟೇ ಅಂತ ಅನ್ಕೊಂಡು ನೋಡಕ್ ಹೋಗ್ತೀನಿ ನಾನು. ಬಟ್ ಅವ್ರು ಏನು ಕೊಡ್ಸಿದ್ರು ಬ್ರ್ಯಾಂಡೆಡೇ ಕೊಡಿಸ್ತಾರೆ, ಚೆನ್ನಾಗಿರೋದು. ಹಾಯ್, ಈ ಒಂದು ಡ್ರೆಸ್ ಏನಾದರೂ ಲಿಂಕ್ ಬೇಕಿದ್ರೆ ನಾನು ಒಂದು ಮಿನಿ ಲಾಗ್ ಮಾಡಿ ಹಾಕಿದ್ದೀನಿ. ಸೊ ತುಂಬ ತಿಂಗಳೇ ಆಯಿತು ತೊಗೊಂಡು, ಬಟ್ ವೇರ್ ಮಾಡಿರಲಿಲ್ಲ. ಹೇಗಿದ್ರು ಇವತ್ತು ವುಮೆನ್ಸ್ ಡೇ ಇದೆಯಲ್ಲ, ಸೊ ಹಾಗಾಗಿ ವೇರ್ ಮಾಡ್ಕೊಂಡಿದ್ದೀನಿ. ದುವಿಕ್ ಆ್ಯಕ್ಚುಲಿ ವೀಡಿಯೋಗೆ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಮಲ್ಕೊತ ಬಿಟ್ಟು ಬಂದಿದೆ. ಬಟ್ ನಾನು ಇಲ್ಲದೇ ಅವನು ಮಲಗೋದಿಲ್ಲ. ಸೊ ಬೇಗ ಒಂದು ವೀಡಿಯೋ ಮಾಡಿ ಹೋಗ್ಬಿಡೋಣ ಅಂತ ಬಂದೆ. ನಿಮಗೇನಾದರೂ ಈ ಒಂದು ಏನಾದರೂ ಟಾಪ್ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು, ನಾನು ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ನಾನು ಟ್ರೈಪೋಡ್ದು ತೋರಿಸಿದ್ನಲ್ಲ, ಸೊ ಟ್ರೈಪೋಡ್ ಲಿಂಕ್ನೂ ಕೂಡ ನಾನು ಕೊಟ್ಟಿರ್ತೀನಿ. ಅದು ಏನಾದರೂ ನಿಮ್ಗೆ ಇಷ್ಟ ಅದೇ ಫೇಸ್ ಟ್ರ್ಯಾಕ್ ಮಾಡುವಂಥ ಟ್ರೈಪೋಡ್ ಏನಾದರೂ ನಿಮಗೂ ಬೇಕು ಅಂತ ಅನಿಸಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಇದು ಟಾಪು, ಸೊ ಇದ್ರ ಟಾಪ್ ತೋರಿಸ್ಬಿಡ್ತೀನಿ. ಇಲ್ಲಿ ಫ್ರಿಲ್ ಕೊಟ್ಟಿದ್ದಾರೆ ಸ್ಲೀವಲ್ಲಿ, ನೀವು ನೋಡ್ಬೋದು. ಹಾಗೆ ಪ್ಲೇನ್ ಇದೆ, ಕೆಳಗಡೆ ನೀವು ನೋಡ್ಬೋದು ಇಲ್ಲೂ ಕೂಡ ಫ್ರಿಲ್ ಇದೆ, ಬ್ಯಾಕ್ ಸೈಡು ಕೂಡ ಫ್ರಿಲ್ ಇದೆ. ಸೊ ಈ ರೀತಿ ಇದೆ ಟಾಪು, ತುಂಬ ಚೆನ್ನಾಗಿದೆ. ಬಟ್ ನನಗೇನೋ ಅನಿಸ್ತಿದೆ ಸ್ವಲ್ಪ ಲೂಸ್ ಆಯಿತು ಅಂತ. ಇದನ್ನು ಸ್ಲೀವ್ ಇಲ್ಲಿ ಬಿಡ್ತಾ ಇದೆ. ಸೊ ಹಾಗಾಗಿ ನೀವು ತೊಗೊಂಡ್ರೆ ಕರೆಕ್ಟ್ ಫಿಟ್ ತೊಗೊಳ್ಳಿ. ನಾನು ಎಲ್ ಸೈಜ್ ತೊಗೊಂಡೆ, ನಾನು ಸ್ವಲ್ಪ ಈಗ ವೆಯ್ಟ್ ಗೇನ್ ಆಗಿದ್ನಲ್ಲ, ಸೊ ಹಾಗಾಗಿ ಎಲ್ ತೊಗೊಂಡೆ. ಈಗ ಸ್ವಲ್ಪ ವೆಯ್ಟ್ ನಂದು ಲಾಸ್ ಆಗಿದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಲೂಸ್ ಥರ ಅನ್ನಿಸ್ತಾ ಇದೆ. ನಾನು ಅವತ್ತಿಂದ ತೆಗೆದೇ ಇರಲಿಲ್ಲ, ಅವತ್ತು ಟ್ರಯಲ್ ನೋಡಿಬಿಟ್ಟು ಒಂದು ಮಿನಿ ಲಾಗ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟಿದೆ. ಸೊ ಇವಾಗ ನೋಡೋಕೆ ಹೋದರೆ ಫುಲ್ಲು ನೋಡಿ ಲೂಸ್ ಥರ ಬಿಡ್ತಾ ಇದೆ. ಸೊ ನೀವು ಕರೆಕ್ಟ್ ಫಿಟ್ಟೇ ತೊಗೊಳ್ಳಿ, ಬರುತ್ತೆ. ಇದನ್ನ ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಲಿಂಕ್ನ ಒತ್ತಿ, ಸೊ ಲಿಂಕು ನಿಮ್ಗೆ ಸಿಗುತ್ತೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ಆ್ಯಕ್ಚುಲಿ ಇವಾಗ ಬೆಳಿಗ್ಗೆ ನಾವು ಮಲಗಿಸ್ಬೇಕು, ಇನ್ನು ಮಲ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಮಲಗಿಸ್ಬಿಡ್ತೀನಿ ನಾನು. ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಲಾಗ್ ಮಾಡೋಕ್ಕೆ ಫೇಸ್ ವಾಶ್ ಮಾಡಿ ರೆಡಿಯಾಗಿ ಬಂದುಬಿಡ್ತಾರೆ ಅಣ್ಣ. ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಲಾಗ್ಸ್ನ ನೋಡ್ತಾ ಇರಿ, ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನನ್ನ ಲಾಗ್ಸ್ ಬರ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ಒಂದು ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಆ್ಯಕ್ಚುಲಿ ಇಲ್ಲಿಗೇನೆ ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ಒಂದು ಕೊರಿಯರ್ ಬಂತು, ನಿಮಗೂ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಅದನ್ನು ಒಂದು ಲಾಗ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ಬಂದು ಫಿಶ್ ಆಯಿಲಲ್ಲಿ ಮಾಡಿರೋಂಥ ಟ್ಯಾಬ್ಲೆಟ್. ಇದು ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಹೆಲ್ದಿ ಯಾವ ರೀತಿ ಅಂತ ಅಂದರೆ ನಮ್ಮ ಹಾರ್ಟು, ಲಿವರು ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ ಇದು. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಂಗೆ ಆ ವಿಜಯ್ ಬುಕ್ ಮಾಡಿದ್ರು ಇದನ್ನ, ಅವರೆಲ್ಲ ತಿಳ್ಕೊಂಡಿರ್ತಾರಲ್ಲ, ಸೊ ಅವ್ರು ಬುಕ್ ಮಾಡಿದ್ರು. ಸೊ ನಾನು ಆಮೇಲೆ ತಡಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಬ್ರ್ಯಾಂಡ್ ತೊಗೋಬೇಕಂತ ಏನಿಲ್ಲ, ಯಾವುದೇ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು. ನಾನೇ ಯಾವುದೇ ರೀತಿ ಪ್ರಮೋಷನ್ ಈ ರೀತಿ ಏನು ಮಾಡ್ತಾ ಇಲ್ಲ. ಕ್ರೆಡಿಟ್ ಕಾರ್ಡಿಂದ ತರಿಸಿದ್ರು, ಕ್ರೆಡಿಟ್ ಕಾರ್ಡ್ ವಿಜಯ್ ಯೂಸ್ ಮಾಡ್ತಾರಲ್ಲ, ಸೊ ಅದ್ರಲ್ಲಿ ಬಿಟ್ಟಿದ್ರಂತೆ. ಸೊ ಹಾಗಾಗಿ ತರಿಸಿದ್ರು. ನಾನು ಅದಕ್ಕೇ ಕೇಳಿದೆ, ಏನಕ್ಕಿದು ಸುಮ್ಮನೆ ತೊಗೋಬೋದಾ ಟ್ಯಾಬ್ಲೆಟು ಹಾಗೆ ಹೇಗೆ ಅಂತ. ವಿಜಯ್ ಹೇಳಿದ್ರು ಯಾರು ಬೇಕಾದ್ರೂ ತೊಗೋಬೋದು, ಚಿಕ್ಕ ಮಕ್ಕಳು ಬಿಟ್ಟು ದೊಡ್ಡವ್ರು ಯಾರು ಬೇಕಾದರೂ, ವುಮೆನ್ಸ್ ಯಾರು ಬೇಕಾದರೂ ತೊಗೋಬೋದು. ನಮ್ಮ ಬಾಡಿಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ತುಂಬಾ ಒಳ್ಳೆಯದು. ಹಾರ್ಟು ಮತ್ತು ಉಸಿರಾಟದ ಪ್ರಾಬ್ಲಮ್ ಇದ್ದರೆ, ಮತ್ತು ಹಾರ್ಟ್ ನೋವಿದ್ರೆ, ಮತ್ತು ಲಿವರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಎಲ್ಲದೂ ಕೂಡ ತುಂಬ ಬ್ಯಾಲೆನ್ಸ್ ಮಾಡುತ್ತೆ ಇದು. ಸೊ ಯಾವುದೇ ರೀತಿ ಮುಂದೆ ಪ್ರಾಬ್ಲಮ್ ಆಗದೆ ಇರೋ ರೀತಿ ಬ್ಯಾಲೆನ್ಸ್ ಮಾಡುತ್ತೆ. ಡೈಲಿ ಒಂದೊಂದು ರೀತಿ ತೊಗೋಬೋದು ಇದು. ಸೊ ಅಂತ ಹೇಳಿದ್ರು. ನಾನು ಅದಕ್ಕೇ ತಡಿ ಒಂದು ಲಾಗ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇದು ಯಾವ ರೀತಿಯಪ್ಪ ಅಂತ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಬರುತ್ತಲ್ಲ, ಸೊ ಆ ರೀತಿ ಇದು ಯೆಲ್ಲೋ ಕಲರಲ್ಲಿ ಇರುತ್ತೆ, ಅದು ಗ್ರೀನ್ ಕಲರ್ ಇರುತ್ತೆ, ಇದು ಯೆಲ್ಲೋ ಕಲರು. ಅದು ಫೇಸು ಎಲ್ಲಿ ಬೇಕಾದರೂ
ಹಚ್ಕೋಬಹುದು, ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಸರಿ ಇರುತ್ತೆ. ಬಟ್ ಇದು ಏನಿಲ್ಲ, ನಾರ್ಮಲ್ ಟ್ಯಾಬ್ಲೆಟ್ ನುಂಗ್ತೀವಲ್ಲ ಹಂಗೆ ನೀರಲ್ಲಿ ಇದನ್ನ ಹಾಕೋಬಿಟ್ಟು ನೀರು ಕುಡಿದ್ಬಿಟ್ರೆ ಟ್ಯಾಬ್ಲೆಟ್ ರೀತಿ ನುಂಗೋದು ಅಷ್ಟೇನೆ. ತುಂಬಾನೇ ಹೆಲ್ದಿ ಅಂತ ಹೇಳ್ಬೋದು, ತುಂಬಾನೇ ಒಳ್ಳೇದು ನಮ್ಮ ಬಾಡಿಗೆ ಅಂತ ಹೇಳ್ಬೋದು. ಸೊ ನಾನು ಆಲ್ರೆಡಿ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ವಾ, ಇದು ಯಾವತ್ತು ಬಂದಿದ್ದು ಅವತ್ತೇನೆ ವುಮೆನ್ಸ್ ಡೇ ದಿನ ಬಂದಿದ್ದು. ಇವತ್ತಿಗಾಲೇ ನಾನು ಒಂದು 3 days ತಗೊಂಡಿದ್ದೀನಿ. ಏನೋ ಒಂಥರ ಮನ್ಸಲ್ಲಿ ಒಂಥರ ಸಮಾಧಾನ. ನನಗೂ ಸ್ವಲ್ಪ ಉಸಿರಾಟದ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿತ್ತು. ವಿಜಯ್ ಅದೇ ಅಂದ್ರು, ನಿನಗೂ ಸ್ವಲ್ಪ ಪ್ರಾಬ್ಲಮ್ಸ್ ಅಂತೀಯಲ್ಲ, ಸೊ ತಗೊಂಡ್ ನೋಡು ಅಂತ. ಈಗ ಒಂದು 3 days ಇಂದ ತಗೋತಾ ಇದ್ದೀನಿ. ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಇದು ನನಗೆ ಅಂತ ಹೇಳ್ಬೋದು, ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ನಿಮ್ಗೂ ಏನಾದ್ರು ಬಾಡಿನಲ್ಲಿ ಬ್ಯಾಡ್ ಸಿಂಪ್ಟಮ್ಸ್ ಏನಾದ್ರು ಇದ್ರೆ, ಉಸಿರಾಟ ಪ್ರಾಬ್ಲಮ್, ಆಟಲ್ಲಿ ಏನಾದ್ರು ಪ್ರಾಬ್ಲಮ್ ಈ ರೀತಿ ಇದ್ರೆ ಇದನ್ನ ಡೈಲಿ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಟ್ರೈಪಾಡ್ ಬಂದಿದ್ದೇನೆ ವಿಡಿಯೋ ಮಾಡಿರೋದ್ರಿಂದ ಅಷ್ಟೊಂದು ಡೀಟೇಲ್ ಆಗೆಲ್ಲ ನಾನು ತೋರಿಸಿಲ್ಲ. ನಿಮ್ಗೆ ಇನ್ನ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.